ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಹೇಗೆ ನಾವು ಈಸಿಯಾಗಿ ಮನಿ ಪ್ಲ್ಯಾಂಟ್ನ ಬೆಳಿಬಹುದು. ಒಂದು ಸಿಂಗಲ್ ಎಲೆ ಇದ್ದರೆ ಸಾಕು, ಅದನ್ನು ನೀರಲ್ಲಿ ಹಾಕಿಬಿಟ್ಟು ಹೋಮ್ನ ಯಾವ ಥರ ನೀಟಾಗಿ ಡೆಕೋರೇಷನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಪಾರ್ಕಿಂಗಲ್ಲಿ ಈ ಥರ ಮನಿ ಪ್ಲ್ಯಾಂಟು ಪಾಟಲ್ಲಿ ದೊಡ್ಡದಾಗಿ ಚೆನ್ನಾಗಿ ಬೆಳ್ಕೊಂಡಿತ್ತು. ಅದನ್ನು ಕಟ್ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ನಾನು ಕೆಳಗೆ ಪಾರ್ಕಿಂಗ್ಗೆ ಬರ್ತಾ ಇದ್ದೀನಿ. ನೋಡಿ ಯಾವ ಥರ ಬೆಳೆದಿದೆ ಅಂತ ಹೇಳಿಬಿಟ್ಟು. ಅದನ್ನು ನಾವೇನು ತುಂಬ ಕೇರ್ ಮಾಡಬೇಕಾಗಿಲ್ಲ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಕಾಗಿಲ್ಲ. ಸುಮ್ಮನೆ ಒಂದು ಗಿಡನ ಹಾಕಿ ಬಿಟ್ಟರೆ ಸಾಕು, ಅದ್ರ ಪಾಡಿಗೆ ಅದು ಆರಾಮಲ್ಲಿ ಬೆಳ್ಕೊಳ್ಳುತ್ತೆ. ಆದರೆ ಮಾತ್ರ ಅದೊಂದು ಬ್ಯೂಟಿಫುಲ್ ಲುಕ್ನೇ ಕೊಡುತ್ತೆ ಮನೆಗೆ. ನೋಡಿ ಪಾರ್ಕಿಂಗ್ ವಿಂಡೋದಲ್ಲೆಲ್ಲ ಫುಲ್ ಹೆಂಗೆ ಹಬ್ಕೊಂಡಿದೆ ಅಂತ ಹೇಳಿಬಿಟ್ಟು. ಅದ್ರ ಜೊತೆಗೆ ಅಮೃತ ಬಳ್ಳಿ ಕೂಡ ಇದೆ, ಮತ್ತು ಈ ಕಡೆ ಎಲೆ ಬಳ್ಳಿನೂ ಹಾಕಿದ್ದೆ. ಅದೆಲ್ಲ ಈ ಥರ ವಿಂಡೋ ಫುಲ್ಲು ಹಬ್ಕೊಂಡಿದೆ, ತುಂಬ ಚೆನ್ನಾಗಿದೆ. ಇದರಿಂದ ನಾನು ಒಂದೆರಡು ಸಿಂಗಲ್ ಎಲೆನ ಕಟ್ ಮಾಡಿಕೊಂಡೆ. ಹಾಗೆ ಇನ್ನೊಂದೆರಡು 4 ಎಲೆಗಳಿರುವಂಥ ಸಣ್ಣದಾಗಿರೋ ಹರೆನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ನೋಡೋಣ ಇವಾಗ ಇದನ್ನು ನಾನು ಯಾವ ಥರ ಗ್ಲಾಸಲ್ಲಿ ಹಾಕಿಬಿಟ್ಟು ಬೆಳೆಸ್ತೀನಿ, ಹೋಮ್ ಡೆಕೋರೇಷನ್ಗೆ ಯೂಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಬನ್ನಿ. ಇದು ನಾನು ಮುಂಚೆನೇ ಹಾಕಿಟ್ಟಿರೋದೊಂದು. ಯಾವ ಥರ ಇದೆ ನೋಡಿ. ಎಲ್ಲರಿಗೂ ಸಾಧಾರಣ ಗೊತ್ತಿರುತ್ತೆ, ಇವಾಗಂತೂ ಎಲ್ಲರ ಮನೆಗಳಲ್ಲೂ ಈ ಥರ ಬೆಳೆದಿರ್ತೀರ ಮನಿ ಪ್ಲ್ಯಾಂಟ್ನ. ಆದರೆ ಕೆಲವರಿಗೆ ಗೊತ್ತಿರಲ್ಲ ಅಲ್ವಾ, ಅಂಥವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನಗೂ ಕೂಡ ಇದು 2 ಇಯರ್ ಬ್ಯಾಕ್ ಅಷ್ಟೇ ಗೊತ್ತಾಗಿರೋದು. ಈ ಥರ ಚಿಕ್ಕದಾಗಿರೋ ಗ್ಲಾಸಲ್ಲಿ ಕೂಡ ನೀರಲ್ಲಿಟ್ಟು ಆರಾಮಲ್ಲಿ ಬೆಳಿಬೋದು. ಒಂದು ಎಲೆಯಿಂದ ಇಷ್ಟೊಂದು ಚೆನ್ನಾಗಿ ಗಿಡ ಬೆಳ್ಕೊಳುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಇದನ್ನ ನಾನು ಮಾಡಿ 2 ಇಯರ್ಸ್ ಆಯಿತು ಅಷ್ಟೇ. ನಾನು ಪ್ರೆಗ್ನೆನ್ಸಿನಲ್ಲಿ ಊರಿಗೆ ಹೋಗೋ ಟೈಮಲ್ಲಿ ಈ ಥರ ಒಂದು ಗ್ಲಾಸಿಗೆ ಸ್ಟೋನ್ಸ್ ಹಾಕಿಬಿಟ್ಟು ನೀರು ಹಾಕಿ ಹಾಗೆ ಒಂದು ಸಿಂಗಲ್ ಎಲೆನ ಇಟ್ಟು ಹೋಗಿದ್ದೆ. ನಾನು 1 ಇಯರ್ ಬಿಟ್ಟು ಬಂದಾಗ ಅದು ಚೆನ್ನಾಗಿ ಬೆಳ್ಕೊಂಡಿತ್ತು. ಅದೇ ಹರೆನ ಇವಾಗ ಎತ್ತಿ ಬೇರೆ ಒಂದು ಇದು ಫಿಶ್ ಬೌಲ್ ಇಟ್ಟಿದ್ದೀನಿ, ಅದರೊಳಗೆ ಹಾಕಿದ್ದೀನಿ. ಅದು ಕೂಡ ಸೂಪರ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಾಯಿತು ಅಂತೇಳಿ. ಈ ಥರ ಕಲರ್ ಸ್ಟೋನ್ಸ್ ಇದ್ದರೆ ಇದನ್ನ ಹಾಕಿ ಗ್ಲಾಸಲ್ಲಿ, ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ಹಾಕಿ ಈ ಥರ ಇಟ್ಟರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದು ಇವಾಗ 15 ಡೇಸ್ಗೆ ಚೆನ್ನಾಗಿ ರೂಟ್ ಬೇರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬರುತ್ತೆ. ಇನ್ನು 15 ಡೇಸ್ ಬಿಟ್ಟು ನಾನು ಯಾವ ಪೊಸಿಷನಲ್ಲಿದೆ ಅನ್ನೋದನ್ನ ತೋರಿಸ್ತೀನಿ. ಅದು 2 ಎಲೆ ಹಾಕಿದ್ರೆ ಅಷ್ಟು ಲುಕ್ ಕಾಣಲ್ಲ ಅಲ್ವಾ, ಸಪೋರ್ಟ್ಗಿರಲಿ ಅಂತ ಹೇಳಿಬಿಟ್ಟು 2 ಹರೆ ತೊಗೊಂಬಂದಿದ್ನಲ್ವ, ಅದನ್ನು ಅದ್ರ ಜೊತೆ ಹಾಕಿಬಿಟ್ಟು ಈ ಥರ ನಾನು ಫ್ರಿಡ್ಜ್ ಮೇಲೆ ಇಟ್ಟಿದ್ದೀನಿ. ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಂತ ಹೇಳಿ. ಈ ಥರ ಮನೇಲಿ ನಾವು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಗಳನ್ನ ಇಡೋ ಬದಲು ನ್ಯಾಚುರಲ್ ಆಗಿರೋ ಪ್ಲ್ಯಾಂಟ್ಗಳನ್ನ ಈಸಿಯಾಗಿ ಈ ಥರ ಬೆಳೆಸಿದ್ರೆ ಮನೆಗೆ ಒಂದು ಬ್ಯೂಟಿಫುಲ್ ಲುಕ್ ಕೊಡುತ್ತೆ, ಮತ್ತೊಂಥರ ಪಾಸಿಟಿವ್ ವೈಬ್ಸ್ ಕೂಡ ಇರುತ್ತೆ ನಮಗೆ. ನೋಡಿ ಇನ್ನೊಂದು ಗ್ಲಾಸು ನಾನು ಇದು ಮುಂಚೆನೇ ರೆಡಿ ಮಾಡಿರೋದು, ಎಷ್ಟೊಂದು ರೂಟ್ಗಳು ಬಂದಿದೆ ಅಂತ ಹೇಳಿ. ಕೆಳಗೆಲ್ಲ ಈ ಥರ ಚೆನ್ನಾಗಿ ಬೇರು ಬಿಟ್ಕೊಳ್ಳುತ್ತೆ, ಸೂಪರಾಗಿರುತ್ತೆ. ಇನ್ನೊಂದು ಗ್ಲಾಸು ಇಲ್ಲಿ ಇಟ್ಟಿದ್ದೀನಿ ಮೇಲೆ ನಾನು. ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ನೀವು ಎಷ್ಟು ಗ್ಲಾಸ್ಗಳಿಗೆ ಬೇಕಾದರೂ ಹಾಕಿ ಮನೆಯಲ್ಲಿ ಇಟ್ಕೊಬೋದು. ಆದರೆ ಮಕ್ಕಳು ಇರುವಾಗ ಸ್ವಲ್ಪ ತುಂಬ ಕೇರಾಗಿ ಹ್ಯಾಂಡ್ಲು ಮಾಡಬೇಕಾಗುತ್ತೆ. ನನಗೂ ಕೂಡ ಇವಾಗ ಚಿಕ್ಕ ಮಕ್ಕಳು ಇರೋದ್ರಿಂದ ಅಲ್ಲಿ ಇಲ್ಲಿ ಅವ್ರ ಕೈಗೆ ಸಿಗದೇ ಇರೋ ಥರ ಮೇಲೇ ಎತ್ತಿಡ್ತೀನಿ. ಇದು ಇನ್ನೊಂದು ಸಿಂಪಲ್ ಹೋಮ್ ಡೆಕೋರೇಷನ್ ನೋಡಿ. ಈ ಥರ ನಮ್ಮ ಮನೇಲಿ ಅಂದರೆ ಅಕ್ವೇರಿಯಂ ಇಡೋಕ್ಕೆ ತುಂಬ ಪ್ಲೇಸ್ ಇದೆ, ಆದರೂ ಮಕ್ಕಳು ಚಿಕ್ಕವ್ರು ಇರೋದ್ರಿಂದ ಕೆಳಗಡೆ ಇಡೋಕ್ಕಾಗೋದಿಲ್ಲ. ನನಗೆ ಈ ಥರ ಇಡಬೇಕು ಅಂತ ಹೇಳಿ ಫಿಶ್ನ ಬಿಡಬೇಕಂತ ತುಂಬ ಆಸೆ ಇತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಆನ್ಲೈನಲ್ಲಿ ಈ ಥರ ವಾಲ್ ಮೌಂಟು ಫಿಶ್ ಬೌಲ್ನ ತರಿಸಿದೆ. ಈ ಮನೆ ತುಂಬ ಚಿಕ್ಕದಾಗಿರೋರು ಕೂಡ ಈ ಥರ ಆರಾಮಲ್ಲಿ ಇಟ್ಕೊಳ್ಬೋದು. ಇನ್ನು ಬಾಡಿಗೆ ಮನೇಲಿರೋರು ಅಲ್ಲಿ ಇಲ್ಲಿ ಶಿಫ್ಟ್ ಮಾಡಬೇಕಾಗುತ್ತೆ, ಮನೆ ಚೇಂಜ್ ಮಾಡಬೇಕಾಗುತ್ತೆ. ಅಂಥವರು ಕೂಡ ದೊಡ್ಡ ದೊಡ್ಡ ಅಕ್ವೇರಿಯಂ ಇಟ್ಕೊಂಡು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಲ್ವಾ. ಅಂಥವ್ರಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಮನೆ ಚಿಕ್ಕದಾಗಿದ್ರೂ ಕೂಡ ಆರಾಮಾಗಿ ನಾವು ಈ ಥರ ವಾಲಲ್ಲಿ ಇಡ್ಬೋದು. ಇದು ತುಂಬ ದೊಡ್ಡ ಸೈಜಲ್ಲೂ ಸಿಗುತ್ತೆ, ಮತ್ತು ಇನ್ನು ಇದಕ್ಕಿಂತ ಸ್ಮಾಲ್ ಸೈಜಲ್ಲೂ ಕೂಡ ಸಿಗುತ್ತೆ. ನಾವು ಆರಾಮಲ್ಲಿ ಯಾವಾಗ ಬೇಕು ಆವಾಗ ಫ್ರೀ ಇದ್ದಾಗ ಕ್ಲೀನ್ ಮಾಡ್ಕೊಳಕ್ಕೂ ಈಸಿ ಆಗುತ್ತೆ. ಇನ್ನೇನು ವರ್ಕ್ ಹೋಗೋರು, ಆಫೀಸ್ಗೆ ಹೋಗೋರೆಲ್ಲ ಇರ್ತಾರಲ್ವ, ಅವರಿಗೂ ಕೂಡ ಇದನ್ನು ಮೇಂಟೈನ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಮತ್ತು ಇದು ಪಾಕೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ದೊಡ್ಡ ದೊಡ್ಡ ಫಿಶಿ ಬೌಲ್ನ ಇಡೋದು, ಮೇಂಟೈನ್ ಮಾಡೋದು ಅಂದರೆ ತುಂಬ ಖರ್ಚಾಗುತ್ತೆ. ಬಟ್ ಇದಕ್ಕೇನಿಲ್ಲ, ಒಂದು 2000-3000 ಒಳಗೇ ಕಂಪ್ಲೀಟ್ ಆಗುತ್ತೆ. ನಾನೊಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ತಂದಿದ್ದೆ, ಆಮೇಲೆ ಅದ್ರ ಜೊತೆ ಮನಿ ಪ್ಲ್ಯಾಂಟ್ ಇತ್ತು, ಅದನ್ನು ಕೂಡ ಹಾಕಿದ್ದೀನಿ. ನಾನು ಆವಾಗಲೇ ಹೇಳಿದ್ನಲ್ವ ನೋಡಿ, ಅದೇ ಮನಿ ಪ್ಲ್ಯಾಂಟ್ ಇದು 1 ಇಯರ್ ಬ್ಯಾಕ್ದು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಅದ್ರ ಮೇಲೆ ಏನೋ ಒಂಥರ ಸೆಂಟಿಮೆಂಟು, ಪ್ರೆಗ್ನೆನ್ಸಿನಲ್ಲಿ ಇಟ್ಟಿದ್ದಲ್ವ ನನ್ನ ಮಗಳು, ನೆನಪು ಆ ಥರ ಇದೆ. ಅದಕ್ಕೋಸ್ಕರ ಇದರಲ್ಲಿ ಇರಲಿ ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ.
ತುಂಬ ಚೆನ್ನಾಗಿದೆ. ಮನೆಗೆ ಬಂದ ತಕ್ಷಣ ಏನೋ ಒಂಥರ ಖುಷಿಯಾಗುತ್ತೆ. ನನ್ನ ಮಗಳು ಯಾವಾಗಲಾದರೂ ಅಳ್ತಾ ಇದ್ದರೆ ಅದ್ರ ಹತ್ರ ಕರ್ಕೊಂಡೋಗಿ ತೋರಿಸ್ಬಿಟ್ರೆ ಅವಳು ಕೂಡ ಅದಕ್ಕೆ ಹಾಯ್ ಹಾಯ್ ಅಂತ ಹೇಳ್ಕೊಂಡು ಆರಾಮಾಗಿ ಆಟ ಆಡ್ತಿರ್ತಾಳೆ. ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದ್ದರೆ ಅಥವಾ ಯೂಸ್ಫುಲ್ ಅಂತ ಅನಿಸಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.